ಚಂದ್ರಹಾಸ ಬಗ್ಗೆ ಮಾತಾಡುವಂತಹ ಸಮಯ ಬಂದಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ಎರಡು ಮೊಮೆಂಟಮ್ನ ಇಟ್ಟಿದ್ದೀರಾ. ಸೊ ಈ ಯಕ್ಷಗಾನ ಅನ್ನುವಂಥದ್ದು ದೈವಿ ಕಲೆ. ಸೊ ಈ ಕರಾವಳಿ ಭಾಗ ಆಗಿರ್ಬೋದು, ಚಿಕ್ಕಮಗಳೂರು, ಮಲೆನಾಡಿನ ಭಾಗದಲ್ಲಿ ಯಕ್ಷಗಾನಕ್ಕೆ ಇರುವಂತಹ ಅಭಿಮಾನಿ ವರ್ಗನೇ ಬೇರೆ. ಸೊ ಯಕ್ಷಗಾನನ ಸಂಜೆ ಒಂದು 7-8 ಗಂಟೆಗೆ ಶುರು ಆದ್ರೆ ಬೆಳಗಿನ ಜಾವ ತನಕ ನೋಡೋದು ಅದೊಂಥರ ಒಂದು ದೊಡ್ಡ ಜಾತ್ರೆ. ಅಷ್ಟೇ ಅಲ್ದಿರ ಅದಕ್ಕೆ ಅದರದ್ದೇ ಆದಂತಹ ಮಹತ್ವತೆ ಇದೆ. ಭಕ್ತಿಯಿಂದ ನೋಡ್ತಾರೆ, ಹರಕೆಗಳನ್ನ ಕಟ್ಕೋತಾರೆ. ಸೊ ಈ ಕರಾವಳಿ ಮೂಲದವರಾಗಿದ್ದು ತಾವು ಏನ್ ಸರ್ ಇತ್ತೀಚೆಗಷ್ಟೇ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತಂತಹ ಕಾಂತಾರ ಸಿನಿಮಾದಲ್ಲಿ ದೈವ ದರ್ಶನ ಮಾಡಿಸಿದ್ರಿ. ಈಗ ಯಕ್ಷಗಾನದ ಮುಖಾಂತರ ಯಕ್ಷ ದರ್ಶನ ಮಾಡಿಸ್ತಾ ಇದ್ದೀರಾ. ಸೊ ಯಾಕೆ ಈ ಒಂದು ಕಾನ್ಸೆಪ್ಟ್ ತಮ್ಮ ತಲೆಗೆ ಹೊಳಿತು? ಹೇಗೆ ಶುರುವಾಗಿದ್ದು? ಹೇಗೆ? ಒಂದು 12 ವರ್ಷದ ಕನಸು ಈ ಯಕ್ಷಗಾನವನ್ನು ಬೆಳ್ಳಿ ತರಬೇಕು ಅಂತ. ಬಹುಶಃ ಆ ಕಾಲಘಟ್ಟದಲ್ಲಿ ನನಗೆ ಅನುಭವಗಳು ಸಾಕಾಗಿಲ್ಲ, ಫೈನಾನ್ಷಿಯಲ್ ಸಪೋರ್ಟು ಸರಿಯಾಗಿ ಆಗಲಿಲ್ಲ. ಬಹುಶಃ ಕಾಲ ಮುಂದೆ ಇದೆ ಅಂತ ಅಂದ್ಕೊಂಡೆ ನಾನು. ಯಕ್ಷಗಾನವೇ ಹೇಳ್ದಂಗೆ ಸ್ವಲ್ಪ ಸಮಾಧಾನವಾಗಿರೋ ಮುಂದೊಂದು ಕಾಲ ಬರುತ್ತೆ, ಇಡೀ ಕರ್ನಾಟಕ ಯಕ್ಷಗಾನದ ಹಿಂದೆ ನಿಲ್ಲುತ್ತೆ ಅನ್ನೋಂಥ ಸಮಯ ಬರುತ್ತೆ ಅಂತ ಹೇಳ್ದಂಗಿತ್ತು. ಬಹುಶಃ ಆ ಕಾಲ ಈಗ ಕೂಡಿ ಬಂದಿದೆ ಅಂತ ಅಂದ್ಕೊತೀನಿ. ಯಕ್ಷಗಾನ ಇದು ಸಿನಿಮಾ ಅಂತ ನಾವು ಮಾಡಿದ್ದಲ್ಲ, ಒಂದು ಭಕ್ತಿಪೂರ್ವಕವಾಗಿ ನಮ್ಮ ಕಲೆ ಇಡೀ ಪ್ರಪಂಚ ನೋಡೋ ಥರ ಆಗಬೇಕು. ಒಂದು ಸೀಮಿತ 3 ಜಿಲ್ಲೆಗೆ ಇರುವಂಥ ಕಲೆ. ಎಲ್ಲರೂ ಯಕ್ಷಗಾನ ಅಂತ ಹೇಳಿದ್ರೆ ಒಂದು ಗೊಂಬೆ ನಿಂತಿರೋದು ನೋಡಿರ್ತೀರ, ಏರ್ಪೋರ್ಟಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಪೋಸ್ಟ್ರು, ಅದು ಅಷ್ಟು ನೋಡಿರ್ತೀರ, ಅದು ನೋಡ್ಕೊಂಡು ಅಷ್ಟರಲ್ಲೇ ಇರ್ತೀರ. ಬಟ್ ಒಂದು ಕಲೆ ಹಿಂದೆ ಇಷ್ಟೊಂದು ಡಿಪಾರ್ಟ್ಮೆಂಟ್ಗಳಿದೆ, ಅಷ್ಟೊಂದು ಹಿಸ್ಟ್ರಿ ಇದೆ ಅಂತ ಯಾರು ಅದ್ರ ಬಗ್ಗೆ ಕಿತ್ಕಿ ಹೋದವರಿಲ್ಲ. ಇದು ಸೀಮಿತ ಆಗದೆ ಉಳಿದ ಭಾಗಕ್ಕೂ ಇದರ ಏನು ವಿಸ್ತಾರ ಹರಿಬೇಕು ಅಂತ ನಮ್ಮ ಆಸೆ ಆಗಿತ್ತು. ಆ ನಿಟ್ಟಿನಲ್ಲಿ ಒಂದು ನಮ್ಮ ಲೈಫ್ ಜರ್ನಿಯಲ್ಲಿ ಇದೊಂದು ದೊಡ್ಡ ಹೆಜ್ಜೆ ನಮ್ಮದು. ಈ ಮಟ್ಟದ ಅಚೀವ್ಮೆಂಟ್ ನಾವು ಮಾಡ್ತೀವಂತ ನಮಗೆ ಗೊತ್ತಿರಲಿಲ್ಲ. ಸಿನಿಮಾ ಮಾಡಿದಂಥ ಖುಷಿ ಹೇಗಿದೆ ಹೇಳಿದ್ರೆ, ನಾವು ಒಂದು ದೊಡ್ಡ ಒಂದು ಆತ್ಮತೃಪ್ತಿ. ಏನೋ ಈಗ ಇದು ಆಪ್ತಮಿತ್ರ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವ್ರ ಮೇಲಿಂದ ಕೆಳಗಡೆ ಬಂತವಾಗ ಅವ್ರ ಮುಖದಲ್ಲಿ ಖುಷಿ ಇರುತ್ತೆ. ನೀವು ತಪ್ಪು ಮಾಡಿದ್ರಿ ಅಂತ ಇವ್ರು ಹೇಳ್ತಾರೆ, ಬಟ್ ವಿಷ್ಣುವರ್ಧನವರು ಬರೇ ನನಗೆ ಇಲ್ಲ, ನಾನೇನು ಮಾಡಬೇಕು ಅದು ಮಾಡಿದ್ದೀನಿ ಅಂತ. ಸೊ ಆ ಥರದ ಆ ಭಾವನೆ ನಾನು ಒಳಗಡೆ, ಅಂದರೆ ಯಕ್ಷ ಪ್ರಪಂಚವನ್ನು ಏನು ತೋರಿಸ್ಬೇಕು ಅಂತ ಹೊರಟಿದ್ದೇನೆ, ಆ ದಿಕ್ಕಲ್ಲಿ ಒಂದು ಮನಸ್ಸಿನ ಒಂದು ಆತ್ಮತೃಪ್ತಿ ನನಗೆ ಈ ಸಿನಿಮಾ ಮಾಡೋದ್ರ ಮೂಲಕ ಸಿಕ್ತು. ಉಳಿದಂಥ ನನ್ನ 5 ಸಿನಿಮಾದ ನಿರ್ದೇಶನದಲ್ಲಿ ಒಂದು ಸಾಮಾನ್ಯ ಬಜೆಟ್ನ ಒಂದು ಸಿನಿಮಾಗಳನ್ನು ಮಾಡಿದ್ದೀನಿ. ಬಟ್ ಇದು ನನ್ನ ಇಷ್ಟು ವರ್ಷದ ಸಂಪಾದನೆ ಏನಿತ್ತು ಅಷ್ಟೊಂದು ಇದಕ್ಕೆ ಹಾಕಿದ್ದೀನಿ. ಉದ್ದೇಶ ಇಷ್ಟೇ, ಇದು ಪ್ರಪಂಚ ತಿರುಗಿ ನೋಡೋ ಥರ ಆಗಬೇಕು. ನಮ್ಮ ಕಲೆಯನ್ನು ಸೀಮಿತ ಆಗಿರುವಂಥದ್ದನ್ನ ಇದು ಎಲ್ಲ ಶಾಲೆಯ ಪಠ್ಯಪುಸ್ತಕದಲ್ಲೂ ಬರೋ ಥರ ಆಗಬೇಕು. ಶಾಲೆಯಲ್ಲಿ ವಾರ್ಷಿಕೋತ್ಸವಕ್ಕೆ ಯಕ್ಷಗಾನ ಆಡೋ ಥರ ಆಗಬೇಕು. ಮಕ್ಕಳು ಇದನ್ನು ಕಲಿತಾರೆ, ವಾಕ್ಚಾತುರ್ಯನ ಕಲಿತಾರೆ ಆಗಬೇಕು, ಭಾಗವತಿ ಕಲಿಯೋ ಥರ ಆಗಬೇಕು, ಚಂಡೆವಾದನ ಕಲಿಯೋ ಥರ ಆಗಬೇಕು, ಮದ್ದಲೆ ವಾದನ ಕಲಿಯೋ ಥರ ಆಗಬೇಕು. ಇದ್ರದ್ದೊಂದು ಯಕ್ಷಗಾನ ಕಲಾಕೇಂದ್ರ ಹುಟ್ಟಬೇಕು, ಯಕ್ಷಗಾನ ತರಬೇತಿ ಕೇಂದ್ರ ಹುಟ್ಟಬೇಕು. ಸಾಕಷ್ಟಿದೆ ಪಟ್ಟಿ. ಅದಾದಮೇಲೆ ಯಕ್ಷಗಾನ ಕಲಾವಿದರಿಗೆ 6 ತಿಂಗಳ ಕೆಲಸ, 6 ತಿಂಗಳ ಕೆಲಸ ಇಲ್ಲ, ಅವರಿಗೆ ಉಳಿದಂಥ 6 ತಿಂಗಳು ಕೆಲಸ ಸಿಗೋ ಥರ ಆಗಬೇಕು. ಎಲ್ಲ ಕಡೆಗೂ ಎಲ್ಲೆಲ್ಲಿ ಮಳೆ ಇಲ್ಲ ಅಲ್ಲಲ್ಲಿ ಈ ಪ್ರದರ್ಶನ ಸರ್ಕಾರದ ಕಡೆಯಿಂದ ಆಗೋ ಥರ ಆಗಬೇಕು. ಅದಾದಮೇಲೆ ಅವ್ರಿಗೊಂದು ಭತ್ಯೆ ಸಿಗೋ ಥರ ಆಗಬೇಕು. ಅದ್ರ ಜೊತೆಗೆ ಅವರಿಗೆ ಮಾಡರ್ನ್ ಕಿಟ್ಗಳ ಈಗ ನಾವು ಲ್ಯಾಪಲ್ಲಿ ಮೈಕ್ಗಳನ್ನು ಬಳಸ್ತಾ ಇದ್ದೀವಿ. ಈ ಥರದ ಮಾಡರ್ನ್ ಕಿಟ್ಗಳನ್ನು ಅವರಿಗೆ ಸಿಗೋ ಥರ ಆಗಬೇಕು. ಅವರ ಆರೋಗ್ಯ ಸ್ಥಿತಿಗೆ ಸರಿಯಾದ ವ್ಯವಸ್ಥೆಗಳಾಗಬೇಕು. ಇನ್ಶೂರೆನ್ಸ್ಗಳನ್ನು ಅವ್ರಿಗೆ ಕೊಡಬೇಕು. ಸಾಕಷ್ಟು ಪಟ್ಟಿಗಳಿದೆ, ಸಾಕಷ್ಟು ಏನು ಒಳಗಡೆ ಸ್ಟೋರ್ ಇದೆ. ಅದೆಲ್ಲವೂ ಆಗಬೇಕಂತ ಹೇಳಿದ್ರೆ ಈ ಥರದ ಒಂದು ಚಿತ್ರದ ಮೂಲಕ ನಾನು ಗೌರ್ಮೆಂಟನ್ನು ಅಪ್ರೋಚ್ ಆದರೆ ಮಾತ್ರ ಸಾಧ್ಯ ಅಂತ ನನಗೆ ಗೊತ್ತಾಯಿತು. ಅದಕ್ಕಾಗಿ ಹೆಜ್ಜೆ ಇಟ್ಟೆ. ಕೂಡ ಮೀಟ್ ಮಾಡಿ ಬಂದ್ರಿ. ಖಂಡಿತ ನಾವು ಶೋರಿಲೂ ತೋರಿಸಿದ್ರಿ, ಥ್ರಿಲ್ ಆದ್ರು. ಅಷ್ಟೆಲ್ಲ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಖಂಡಿತ ಬಂಪರ್. ನೀವು ಮುಂದೆ ಏನೆಲ್ಲ ಹೇಳಿದ್ರಿ ಹಿಂದೆ, ಅವೆಲ್ಲ ಆಗುವಂತ ಸಾಧ್ಯತೆ ಈಗಲೇ ಕಾಣಿಸ್ತಿದೆ ಸರ್. ಅಂದ್ರೆ ಅವರ ದೊಡ್ಡ ಗುಣ ಅಂತ ಅನ್ಸುತ್ತೆ CM ಸಾಹೇಬ್ರದ್ದು, ಸಿದ್ದರಾಮಯ್ಯ ಅವ್ರದ್ದು ದೊಡ್ಡ ಗುಣ. ಅದಾದಮೇಲೆ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಕಲೆ ಬಗ್ಗೆ ಅವರಿಗಿದ್ದಂಥ ಗೌರವ. ನಮ್ಮ ತಂಡದ ಏನು ಶ್ರಮವನ್ನು ಅವರು ಎತ್ತಿ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ಅದಾದಮೇಲೆ ಇದಕ್ಕೆ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಬೇಕು, ಸಾಧ್ಯತೆಗಳಿದೆ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇದು ನಮ್ಗೆ ಇನ್ನೊಂದು ರೆಕ್ಕೆ ಬಂದಂಗಾಯಿತು. ಅಂದರೆ ಒಂದು ಕರ್ನಾಟಕದ ರೆಪ್ರೆಸೆಂಟ್ ಆಗುವಂಥ ಆರ್ಟ್ ಫಾರ್ಮ್, ಇದಕ್ಕೆ ಈ ಮಟ್ಟದ ಸರ್ಕಾರ ಬೆಂಬಲ ಕೊಟ್ಟಿರುವಂಥದ್ದು ತುಂಬ ಖುಷಿ ಆಯಿತು. ಎಲ್ಲ ಶಾಲೆಗಳಿಗೂ ಇದನ್ನು ತೋರಿಸುವಂಥ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ. ಎಲ್ಲವನ್ನು ಮಾಡಿಕೊಡ್ತೀವಿ ಅಂದರೆ ಒಂದೆರಡು ಪಟ್ಟಿ ಇಲ್ಲ, ನಮ್ಮದು ಪಟ್ಟಿ ದೊಡ್ಡದೇ ಇದೆ. ವೆರಿ ನೈಸ್. ಎಲ್ಲದಕ್ಕೂ ಹೂಕಾರ ಆಗಿದೆ ಖಂಡಿತ. ಅಂದರೆ ನಾವು ಎಲ್ಲದು ಪಾಸಿಬಿಲಿಟಿ ಇರೋದನ್ನ ಮಾತ್ರ ಕೇಳಿದ್ವಿ. ಅಂದರೆ ಪಾಸಿಬಿಲಿಟಿ ಸಾಧ್ಯ ಇಲ್ಲದೆ ಇರೋದನ್ನ ಕೇಳಿಲ್ಲ.
ಅದಾದಮೇಲೆ ಆ ಕಲೆ ಅದು ಅಷ್ಟನ್ನು ಡಿಮ್ಯಾಂಡ್ ಮಾಡ್ತಾ ಇದೆ. ಅಂದ್ರೆ ಇಷ್ಟು ವರ್ಷ ಅದು ಗಟ್ಟಿತನ ಉಳ್ಕೊಬಂದಿದೆ ಅಂದರೆ ಹತ್ರ 1600 1700 ವರ್ಷಗಳ ಇತಿಹಾಸ ಇರುವಂಥ ಯಕ್ಷಗಾನ ಇಲ್ಲಿ ತನಕ ಅದು ಗಟ್ಟಿಯಾಗಿ ನಿಂತಿದ್ದೇನೆ ಹೇಳಿದ್ರೆ ಜಸ್ಟ್ ಬಿಕಾಸ್ ಆಫ್ ಅದರ ಸ್ಟ್ರೆಂತ್. ಒಂದು ಒಳ್ಳೆ ಆರ್ಟ್ ಫಾರ್ಮು, ಹಿಸ್ಟಾರಿಕಲ್ ಎಲ್ಲ ಕಥೆಗಳನ್ನು ಶಾಲೆಗೆ ಹೋಗಿ ಓದದೇ ಇರುವವನು ಕೂಡ ಅಷ್ಟು ಸಲೀಸಾಗಿ ಕನ್ನಡವನ್ನು 6 ಗಂಟೆಗಳ ಕಾಲ ಮಾತಾಡ್ತಾನೆ, ಶುದ್ಧ ಕನ್ನಡವನ್ನು ಮಾತಾಡ್ತಾನೆ ಅಂದರೆ ಅದು ಆ ಕಲೆಗಿರುವಂಥ ತಾಕತ್ತು. ಎಸ್ ಸರ್, ಎಸ್. ನಾನು ಬೀಂಗ್ ಯಕ್ಷಗಾನ ಫ್ಯಾನ್, ಸೊ ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಯಕ್ಷಗಾನಕ್ಕೆ ಪ್ರಾಮುಖ್ಯತೆ ನೀಡ್ತಾರೆ. ಹಾಗೆ ಹರಕೆ ಮಾಡ್ಕೊಳೋದು, ಯಕ್ಷಗಾನಕ್ಕೆ ಮಂದಾರ್ತಿಗೆ ಹೋಗೋದು, ಧರ್ಮಸ್ಥಳಕ್ಕೆ ಹರಕೆ ಒಪ್ಸೋದು, ಆ ಥರದ್ದೆಲ್ಲ ಪಾಲಿಸ್ಕೊ ಬಂದಿರುವಂತ. ಖಂಡಿತ. ಈಗ ನಮ್ಮ ಕರಾವಳಿಯಲ್ಲಿ ಹತ್ರ 45ರಿಂದ 50 ಮೇಳಗಳಿದೆ. ಹೌದು. ನೀವೊಂದು ಯಕ್ಷಗಾನ ಮಾಡಿಸ್ಬೇಕಂದ್ರೂ 2048 ತನಕ ನಿಮಗೆ ಕಂಪ್ಲೀಟ್ಲಿ ಕಲಾವಿದರು. ಹೌದು. ಹಾಗೆ ಸರ್, ಇದರಲ್ಲಿ 2 ಫಾರ್ಮ್ ನಾವು ನೋಡ್ಬೋದು, ತೆಂಕು, ಬಡಗು ಅಂತ 2 ಫಾರ್ಮ್ ಅದ್ ಎರಡನ್ನು ಒಟ್ಟಿಗೆ ಮಾಡಿರುವಂತದ್ದು ವೀರಚಂದ್ರಹಾಸದು. ಇನ್ನೂ ಒಂದು ಏನು ಫೆದರ್ ಆನ್ ದ ಕ್ಯಾಪ್. ಸೊ ಹೇಗಿತ್ತು ಸರ್ ಇಬ್ಬರನ್ನು ಒಟ್ಟು ಕೂಡ್ಸೋದು? ಎರಡು ಕಡೆಯ ಭಾಗವತಿಕೆಯನ್ನು ಬಳಸಿದ್ದೀವಿ, ಎರಡು ಕಡೆಯ ಏನು ಹಿಮ್ಮೇಳವನ್ನು ಬಳಸಿದ್ದೀವಿ, ಎರಡು ಕಡೆಯ ವೇಷವನ್ನು ಬಳಸಿದ್ದೀವಿ. ಇಲ್ಲಿ ತೆಂಕು ಬಡಗು ಅಂತ ನಾನು ಅದನ್ನು ಏನು ಬೇರೆ ಭಾವನೆಯಲ್ಲಿ ನಾನು ನೋಡಿಲ್ಲ. ನನಗೂ ಒಳಗಡೆ ಇಳಿದಾದ ಮೇಲೆ ಅದರ ಡೀಟೇಲಿಂಗ್ ಗೊತ್ತಾಗಿದ್ದು. ಬಟ್ ನನಗೆ ಕಂಡಿದ್ದು ಒಂದು ಕರಾವಳಿ ಭಾಗದ ಒಂದು ಅದ್ಭುತ ಗಂಡು ಮೆಟ್ಟಿನ ಕಲೆ. ಇದು ಪ್ರಪಂಚ ನೋಡಬೇಕು, ಪ್ರಪಂಚ ಇದ್ರ ಬಗ್ಗೆ ಮಾತಾಡೋ ಥರ ಆಗಬೇಕು, ಇದ್ರ ಬಗ್ಗೆ ಚರ್ಚೆಗಳು ಹುಟ್ಟಬೇಕು, ಇದ್ರ ಬಗ್ಗೆ ವಿಮರ್ಶೆ ಆಗೋ ಥರ ಹುಟ್ಟಬೇಕು, ಇದರ ಡೀಟೇಲಿಂಗ್ ಕೆದಕಬೇಕು, ಹಿಸ್ಟ್ರಿಯನ್ನು ಕೆದಕಬೇಕು. ಇದು ಎಲ್ಲಿಂದ ಬಂತು, ಎಲ್ಲಿಂದ ಆಯಿತು, ಹೇಗೆ ಇಷ್ಟು ಆರ್ಟ್ ಫಾರ್ಮ್ ಈ ಮಟ್ಟದ ಎಲ್ಲ ಆರ್ಟ್ ಫಾರ್ಮ್ಗಿಂತ ಬೆಸ್ಟಾಗಿ ನಿಲ್ಲಲಿಕ್ಕೆ ಹೇಗೆ ಸಾಧ್ಯತೆ ಆಯ್ತಿದು ಅಂತ. ನಾರ್ಮಲಾಗಿ ಅಷ್ಟು ಪರಿಪೂರ್ಣವಾಗಿ ಛಂದಸ್ಸುಗಳನ್ನು ಹಿಡ್ಕೊಂಡು ಹಾಡುಗಳನ್ನು ಬರೆಯೋದ್ರೆ ನಾನು ಎಲ್ಲೂ ನೋಡಿಲ್ಲ. ನಾವೆಲ್ಲ ಹಾಡುಗಳನ್ನು ಬರೆದಿದ್ದೀವಿ, ನೋಡಿದ್ದೀವಿ. ಬಟ್ ಇಷ್ಟು ಪರ್ಫೆಕ್ಟಾಗಿ ಅದಾದಮೇಲೆ ರಾಗಗಳ ಬಳಕೆ ನಮ್ಮ ಈ ಸಿನಿಮಾದಲ್ಲಿ 32 ರಾಗಗಳನ್ನ ಬಳಸಿದ್ದೀವಿ. 32 ರಾಗಗಳು ಯುನೀಕ್ ಆಗಿದೆ. ಅದಾದಮೇಲೆ ಹತ್ರ 70 ಹಾಡುಗಳಿದೆ. ಎಲ್ಲೂ ನಿಮಗೆ ಹಾಡುಗಳು ಆಡ್ ಅಂತ ಅನ್ಸಲ್ಲ. ಅದು ಯಕ್ಷಗಾನದ ಸ್ಕ್ರೀನ್ ಪ್ಲೇ, ಯಕ್ಷಗಾನದ ಗಟ್ಟಿತನ. ನಾವು ಸಿನಿಮಾದಲ್ಲಿ ಈ ಥರದ ಸ್ಕ್ರೀನ್ ಪ್ಲೇಗಳನ್ನ ನಾವು ಅಳವಡಿಸ್ಕೊಳ್ಬೇಕು. ಸೊ ಒಂದು ಹಾಡನ್ನು ಹೆಂಗೆ ಫಾರ್ಮಾಗಿ ಬಳಸ್ತಾರೆ ಅವರು, ಸನ್ನಿವೇಶವನ್ನು ಟ್ರಾವೆಲ್ ಮಾಡೋದಕ್ಕೆ ಮಾತ್ರ ಬಳಸ್ತಾರೆ. ಈ ಸನ್ನಿವೇಶದಿಂದ ಆ ಸನ್ನಿವೇಶ ಹೋಗೋದಕ್ಕೆ ಮಾತ್ರ ಹಿಂಗೆ ಬಳಸ್ತಾರೆ. ಸೊ ತುಂಬ ವಿಷಯ ಇದೆ, ಕಲಿಯುವಂಥದ್ದು ತುಂಬ ಇದೆ. ಇವೆಲ್ಲವೂ ಒಂದು ಒಳ್ಳೆ ವಾಕ್ಚಾತುರ್ಯ ಯಕ್ಷಗಾನದಲ್ಲಿ ಸಿಗುತ್ತೆ. ಸರ್, ಅದನ್ನ ನಾನು ಕೇಳಲೇಬೇಕು. ಸೊ ವೀರಚಂದ್ರಹಾಸ ಏನ್ ಮಾಡಿದ್ರ, ಆ ಪೌರಾಣಿಕ ಕಥೆನೇ ನೀವು ಈಗ ದೊಡ್ಡ ಪರದೆ ಮೇಲೆ ಹೇಳಕ್ಕೆ ಹೊರಟಿದ್ದೀರಿ. ಹಾಗೆ ಈ ಯಕ್ಷಗಾನ ಅಂದ ತಕ್ಷಣ ಅದರದ್ದೇ ಆದಂತಹ ಚೌಕಟ್ಟಿದೆ. ಆಂಗ್ಲ ಭಾಷೆಯ ಬಳಕೆ ಆಗೋದೇ ಇಲ್ಲ. ಆಂಗ್ಲ ಭಾಷೆಯೂ ಇಲ್ಲ, ಇವತ್ತಿನ ನಾವು ಮಾತಾಡುವಂತ ಕನ್ನಡವೂ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಹೇಗೆ ಸರ್ ಇದು ಆನ್ ಸ್ಕ್ರೀನ್ ತರಬೇಕಾದ್ರೆ ಯಾವ ಕನ್ನಡ, ಯಾವ ಡೈಲೆಕ್ಟ್ ನ ನೀವು? ಶುದ್ಧ ಕನ್ನಡವೇ, ಎಲ್ಲರಿಗೂ ಅರ್ಥ ಆಗುವಂತ ಶುದ್ಧ ಕನ್ನಡ ಇದೆ. ಅದ್ರ ಜೊತೆಗೆ ಆ ಎಲ್ಲ ಕಲಾವಿದರು ಎಲ್ಲ ಲೆಜೆಂಡರೀಸ್. ಅದರಲ್ಲಿ ಹತ್ರ 25 ವರ್ಷ 30 ವರ್ಷ ಸರ್ವಿಸ್ ಇರುವವರು, 6ನೇ ವರ್ಷ 7ನೇ ವರ್ಷಕ್ಕೆ ವೇಷ ಹಾಕಿದವರು. ಆ ಥರ ಮೈನ್ ಲೀಡ್ ಮಾಡಿದಂಥ ಶಿಥಿಲ್ ಶೆಟ್ಟಿ ಅವರು ಚಂದ್ರಹಾಸನ ಪಾತ್ರದಲ್ಲಿ. ಅದಾದಮೇಲೆ ನಮ್ಮ ಪ್ರಸನ್ನ ಶೆಟ್ಟಿಗಾರರು ಮಂದರ್ತಿ, ಅವರು ದುಷ್ಟಬುದ್ಧಿ ಪಾತ್ರ ಹಾಕಿದ್ದಾರೆ. ಅದಾದಮೇಲೆ ವಿಷಯ ಪಾತ್ರದಲ್ಲಿ ನಾಗಶ್ರೀ, ಅದಾದಮೇಲೆ ಮದನನ ಪಾತ್ರದಲ್ಲಿ ಕಡಬಾಳ್ರು, ಅದಾದಮೇಲೆ ರವೀಂದ್ರ ದೇವಾಡಗರು ಬ್ರಾಹ್ಮಣನ ಪಾತ್ರದಲ್ಲಿ. ಎಲ್ಲರೂ ಗುಣಶ್ರೀ, ಒಬ್ಬರಿಬ್ರು ಇಲ್ಲ, ಎಲ್ಲರೂ ಆ ಭಾಗದಲ್ಲಿ ಅವರ ಸಾಧನೆ ಮಾಡಿದವ್ರೆ. ಅದಾದಮೇಲೆ ಭಾಗವತರು ಪಟ್ಲ ಸತೀಶ್ ಅವರು ಅವರ ಅದ್ಭುತ ಕಂಠವ ಸಿರಿಯನ್ನು ಕೊಟ್ಟಿದ್ದಾರೆ. ರಾಘವೇಂದ್ರ ಆಚಾರ್ಯ ಜನ್ಸಾಲಿ, ಅದಾದ್ಮೇಲೆ ಎಲ್ಲ ಯಕ್ಷಗಾನದಲ್ಲಿ ಯಾರೆಲ್ಲ ಈಗ ಸೇವೆ ಈಗ ಕೊಡ್ತಾ ಇದ್ದಾರೆ, ಸುದೀರ್ಘ ಕಾಲದಿಂದ ಕೊಡ್ತಾ ಇದ್ದಾರೆ, ಅವರೆಲ್ಲರನ್ನೂ ಬಳಸಿದೀವಿ. ಅದ್ರ ಜೊತೆಗೆ ಹವ್ಯಾಸಿ ಯಕ್ಷಗಾನ ಕಲಾವಿದರು ತುಂಬ ಜನ ಸಹಾಯ ಮಾಡಿದ್ದಾರೆ. ಅಂದ್ರೆ ಒಂದೊಂದು ಸೆಟ್ಟಲ್ಲಿ ಹತ್ರ 400ರಿಂದ 500 ವೇಷ ಬಳಸಬೇಕಾದ್ರೆ ನಮ್ಗೆ ಭಾಳ ಟಾಸ್ಕ್ ಇತ್ತು. ಯಾಕಂದ್ರೆ ನಾರ್ಮಲ್ನವರು ಅದನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, 1 ಅವರ್ 2 ಅವರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸುದೀರ್ಘವಾಗಿ ಸಂಜೆ 6 ಗಂಟೆಗೆ ನಾವು ಎಲ್ಲ ನೈಟ್ ಶೂಟ್ ಮಾಡಿದ್ದು. ಸಂಜೆ 6 ಗಂಟೆಗೆ ಶೂಟ್ ಸ್ಟಾರ್ಟ್ ಆದರೆ ಬೆಳಿಗ್ಗೆ 6 ಗಂಟೆ ತನಕ ಶೂಟು. 1 ಅವರ್ ಹಾಕಿರೋದೇ ಕಷ್ಟ. ಅದರಲ್ಲಿ ಹತ್ರ 12 ಅವರ್ ಚಿಲ್ಲರೆ ಹಾಕ್ಬೇಕಂತ ಹೇಳಿದ್ರೆ ಅದು ಯೂಶ್ವಲಿ ಯಕ್ಷಗಾನದಲ್ಲಿ ವೇಷ ಹಾಕ್ಬೇಕಾದ್ರೆ ಅವ್ರ ಪಾತ್ರ ಯಾವಾಗ ಬರುತ್ತೋ ಅದಕ್ಕೆ 1 ಗಂಟೆ 1.5 ಗಂಟೆ ಮುಂಚೆ ಮೇಕಪ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ, ಬಿಕಾಸ್ ಆಫ್ ದಿ ಹೆವಿ ಕಾಸ್ಟ್ಯೂಮ್. ಬಟ್ ತಾವು ಏನ್ ಸರ್ ಹೋಲ್ ನೈಟ್ ಇಡ್ಸಿದೀರಾ ಅಂದಾಗ ಹೆಂಗೆ? ಆರ್ಟಿಸ್ಟ್ ಕ್ಯಾರಿ ಮಾಡ್ತಾರೆ ಒಂದ್ ಮಟ್ಟಿಗೆ,
ನೀವೇನ್ ಸರ್ ನಮ್ಮ ಶಿವಣ್ಣ ಹತ್ರ ಹಾಕ್ಸಿದ್ದೀರಿ. ಶಿವಣ್ಣನ ಮಗ ಅದು ಮಾತಾಡೋ ಥರದಿಲ್ಲ, ಅವ್ರ ಸ್ಟ್ರೆಂತೆ ಬೇರೆ ಅದು. ಬಾಕಿ ಎಲ್ಲರೂ ನಾನು ಶೂಟಿಂಗ್ ಸೆಟ್ಟಲ್ಲಿ ನಿಮ್ಗೆ ಹೇಳೋದು, ಬಾಕಿ ಎಲ್ಲರೂ ಒಂದು ಹಂತಕ್ಕೆ ಏನು ಡಲ್ ಆಗಿದ್ದು ನೋಡಿದ್ದೀನಿ. ಬಟ್ ಇವರು ಮಾತ್ರ ಬೆಳಿಗ್ಗೆ 10 ಗಂಟೆಗೆ ಬಂದು ವೇಷ ಹಾಕಿದವರು ಸಂಜೆ 6:30 ತನಕನೂ ಪ್ರತಿ ಸಲನೂ ಅಷ್ಟೆಲ್ಲ ಎನರ್ಜಿ ಕಮ್ಮಿ ಆಗಿದ್ದು ನಾನು ನೋಡೇ ಇಲ್ಲ. ಪ್ರತಿ ಸಲವೂ ಆ ಎನರ್ಜಿಯಲ್ಲಿ ಇರ್ತಿದ್ರು, ಪ್ರತಿ ಸಲವೂ ಏನೋ ಅವರು ಪರ್ಫಾರ್ಮೆನ್ಸ್ ಲೆವೆಲ್ ಹಂಗೆ ಇರ್ತಿತ್ತು. ಆಮೇಲೆ ಎಲ್ಲರನ್ನೂ ಹುರಿದುಂಬಿಸ್ತಾ ಇದ್ರು. ಯಾರು ಒಬ್ಬ ಡಲ್ ಆಯ್ತಾನೆ, ಇವ್ರು ಗೊತ್ತಾಗಲ್ವಲ್ಲ, ಅವ್ರು ಕೆಲಸ ಮಾಡ್ತಾ ಇದಾರಲ್ವ, ಎದ್ದು ನಿಂತ್ಕೊಳ್ರಿ, ಹೇಳ್ತಾ ಇಲ್ವ, ಎಷ್ಟು ಸಲ ಹೇಳ್ಬೇಕು ನಾನು ಎದ್ದು ನಿಂತಿಲ್ವ ಅಂತ. ಅಂದರೆ ಅವರೇ ಆ ಸೆಟ್ಟಲ್ಲಿ ಆ ಮೋಟಿವೇಶನ್ ಎಲ್ಲರಿಗೂ ಒಂದು ಎನರ್ಜಿ ಕೊಟ್ಟು ಆ ಮಟ್ಟದ ಇದು ಡೆಡಿಕೇಶನ್ ಮಾಡಿದ್ರೆ ಸರ್. ಇಲ್ಲ ಖಂಡಿತವಾಗ್ಲೂ ಇಲ್ಲ. ಅದು ಆ ಟ್ರೀಟ್ಮೆಂಟಲ್ಲಿ ಇದ್ರು ಆಗ್ಲೂ ಅವ್ರ ಎನರ್ಜಿ. ಅದೇ ಶಿವಣ್ಣ ಈಸ್ ಈಕ್ವಲ್ ಟು ಶಿವಣ್ಣ. ಹೌದು, ಶಿವಣ್ಣನಿಗೆ ಮೀರ್ಸಕ್ಕೂ ಯಾರಿಗೂ ಆಗಲ್ಲ, ಮತ್ತೆ ಶಿವಣ್ಣನ ತರ ಬೇರೆಯವ್ರು ಆಗೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ. ಹಾಗೆ ಶಿವಣ್ಣ ಖುದ್ದಾಗಿ ನಾನು ಗರುಡಾರಾಮ್ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಸೊ ಅವ್ರು ಹೇಳಿದ್ರು ನನಗೆ, ಮೇಡಮ್ ಯಾವ್ದು ನಿಮ್ಗೆ ತುಂಬಾ ಇಲ್ಲಿ ತನಕ ಮಾಡಿದ್ರಲ್ಲಿ ಖುಷಿ ಕೊಟ್ಟಂಥದ್ದು? ಮೇಡಮ್ ನಾನು ವೀರಚಂದ್ರಹಾಸ ಮಾಡಿದ್ದೀನಿ, ಸಖತ್ ಖುಷಿ ಕೊಟ್ಟು. ಹೌದಾ ಸರ್ ಅಂತ. ಆಗ ನೀವು ಆ ಪಾತ್ರ ಮಾಡೋಕೆ ತುಂಬಾ ಆತರ ಮಾತಾಡೋದೆಲ್ಲ ಕಷ್ಟ ಆಯ್ತು, ನನಗೆ ಹುರಿದುಂಬಿಸಿದ್ದೆ ಶಿವಣ್ಣ ಅಂತ ಹೇಳಿದ್ರು. ಹೇಗೆ? ಶಿವಣ್ಣ ಹೇಳಿದ್ರು, ಈ ತರ ಆಪರ್ಚುನಿಟೀಸು ಬೇರೆ ಯಾವ ಕಲಾವಿದಂಗೂ ಸಿಗಲ್ಲ, ನಿನಗೆ ಸಿಕ್ಕಿದೆ, ಸೊ ಯು ಫೀಲ್ ಸೋ ಲಕ್ಕಿ ಅಂತ ಈ ಪಾತ್ರನ ಮಾಡು ಅಂತ ಹೇಳಿದ್ರು ಅಂತ ಹೇಳಿದ್ರು. ಸೊ ಅಂಥ ಲೆಜೆಂಡ್ ನಿಮ್ಮ ಚಿತ್ರದ ಬಗ್ಗೆ ಹೀಗೆ ಹೇಳಿದ್ದಾರೆ ಅಂತ ನಿಮಗೆ ಕೇಳಿದಾಗ ಎಷ್ಟು ಖುಷಿ? ಖಂಡಿತ ತುಂಬ ಖುಷಿ ಆಯ್ತು. ಅಂದರೆ ಈ ಬಿಗಿನಿಂಗಲ್ಲಿ ನಾವು ಅವ್ರನ್ನ ಅಪ್ರೋಚ್ ಆದಾವಾಗಲೂ ಗೀತಮ್ಮ ಹೇಳಿದ್ದು, ಅಂದರೆ ಇದು ಅವಕಾಶ ಇದು ಬಂದಿದ್ದು, ಇದು ಮಾಡಲೇಬೇಕು ಸಿನಿಮಾ ನೀವು ಅಂತ ಶಿವಣ್ಣಂಗೆ ಹೇಳಿದ್ದು. ಶಿವಣ್ಣನೂ ಅಷ್ಟೇ, ನಾವು ಟೆಸ್ಟ್ ಶೂಟ್ ಮಾಡಿದ್ನೆಲ್ಲ ನೋಡಿದವಾಗ ಖುಷಿಪಟ್ಟು ನಮ್ಮನ್ನು ಪ್ರಶಂಸೆ ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳಿದ್ದು. ನೋಡಾದ್ಮೇಲೆ ಏನು ರೆಸ್ಪಾಂಡ್ ಮಾಡಿದ್ರು? ಅದೇ ಅವ್ರದ್ದು ಎಕ್ಸೈಟ್ಮೆಂಟು, ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನ ಮಾಡಿದ್ದೀವಿ ಅನ್ನೋಂಥ ಒಂದು ಭರವಸೆ, ಅದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಯಾವಾಗಲೂ ಅವರಿಗೆ ಕೃತಜ್ಞರಾಗಿರ್ತೀವಿ. ಗೀತಾಮ್ಮನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಫಸ್ಟು ವಿಜುವಲ್ ನೋಡಿದವಾಗ ಅದನ್ನು ನೋಡಿ ಖುಷಿಪಟ್ಟು ನಮ್ಮನ್ನು ಹುರಿದುಂಬಿಸಿದ್ದು. ಅವರು ಆ ಭಾಗದಲ್ಲಿ ಚೈಲ್ಡ್ಹುಡ್ಡಲ್ಲಿ ಯಕ್ಷಗಾನಗಳು ನೋಡಿದ್ದಲ್ಲ ಅದನ್ನೆಲ್ಲ ಹಂಚಿಕೊಂಡ್ರು. ಥ್ಯಾಂಕ್ಸ್ ಅವರಿಬ್ಬರಿಗೂ ಎಷ್ಟು ಥ್ಯಾಂಕ್ಸ್ ಹೇಳೋದು. ಅದೇ ರೀತಿ ಅವರ ಮಗಳ ಸಿನಿಮಾ ಬರ್ತಾ ಇದೆ, ನಿರ್ಮಾಣದ ಮೊದಲನೇ ಸಿನಿಮಾ ನೋಡಿ, ನಿಂತ ನೀರೆಲ್ಲ ನೋಡಿ, ಶಿವಣ್ಣ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಬೋದಿತ್ತಲ್ಲ, ಮತ್ತೆ ಪುನಃ ಪ್ರೊಡಕ್ಷನ್ಗೆ ಮಗಳಿಗೆ ಸಾಥ್ ಕೊಟ್ಟಿದ್ದಾರೆ. ಇವೆಲ್ಲವೂ ಹರಿಯುವ ನೀರಿನ ಲಕ್ಷಣ ಅದು. ಸೊ ಇದೇ 24ನೇ ತಾರೀಕು ಅವರು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಫೈರ್ಫ್ಲೈ. ಖಂಡಿತ ಆ ಸಿನಿಮಾವನ್ನು ಜನರು ಸಪೋರ್ಟ್ ಕೊಡಬೇಕಂತ. ವೆರಿ ಸ್ವೀಟ್, ವೆರಿ ಸ್ವೀಟ್ ಆಫ್ ಯು ಆ್ಯಕ್ಚುಲಿ.